ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಪೂರ್ಣಾಸ್ ರೆಸಿಪೀಸ್. ಸೊ ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಬಂದು ಹೀರೆಕಾಯಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಬೇಕಾಗಿರುವಂಥ ಪದಾರ್ಥಗಳು, ಮೊದಲನೇದಾಗಿ ಟೊಮೆಟೊನ ಸಣ್ಣದಾಗಿ ಹೆಚ್ಕೋಬೇಕು. ನಂತರ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೋಬೇಕು. 2 ಟೊಮೆಟೊ 3 ಈರುಳ್ಳಿನ ಹೆಚ್ಚಿದ್ದೀನಿ. ಸೊ ಅದ್ರ ಮೇಲೆ ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. 3 ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾಗಿರುವಂಥ ಕರಿಬೇವು ಸೊಪ್ಪು. ಇಲ್ಲಿ ನಾನು ಮಸಾಲ ಯಾವುದೇ ಯೂಸ್ ಮಾಡ್ತಾಯಿಲ್ಲ. ಸೊ ಬೆಲ್ಲ, ಅರಿಶಿನ ಪುಡಿ, ಉಪ್ಪು ಹಾಗೆ ಶೇಂಗಾ ಪುಡಿ. ಸೊ ಇಷ್ಟನ್ನು ಅದರ ಜೊತೆಗೇ ಹುಣಸೆ ರಸನೂ ಇಟ್ಕೋಬೇಕು. ಸೊ ಒಗ್ಗರಣೆಗೆ ಬೇಕಾಗಿರುವಂಥ ಜೀರಿಗೆ, ಸಾಸಿವೆ, ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಹೀರೆಕಾಯಿನ ಈ ರೀತಿ ತುರಿದು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಇಟ್ಕೋಬೇಕು. ಸೊ ಸ್ಟಫಿಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಸ್ಟಫಿಂಗ್ ಮಾಡೋಣ ಯಾವ ರೀತಿ ಅಂತ. ಮಾಡ್ಕೊಳ್ಳಿ. ಕೈಯಿಂದ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಇರುತ್ತೆ. ಸೊ ಕೈಯೆಲ್ಲ ಉರಿ ಬರುತ್ತೆ ಆಮೇಲೆ. ಸೊ ಈಗ ಸ್ಟಫಿಂಗ್ನ ಸ್ಟಾರ್ಟ್ ಮಾಡೋಣ. ಈ ರೀತಿ ಸ್ಟಫಿಂಗ್ನ ಹೀರೆಕಾಯಲ್ಲಿ ಸ್ಟಫ್ ಮಾಡಬೇಕು. ಸೊ ಈಗ ಎಲ್ಲನೂ ಸ್ಟಫ್ ಮಾಡಾಯಿತು. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಡಬೇಕು. ಸೊ ಒಗ್ಗರಣೆಗೆ ಬೇಕಾಗೋಷ್ಟು ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದರೆ ಇದು ಹೆಣ್ಗಾಯಿ ಅಂತ ಕರೀತಾರೆ ನಮ್ಮ ಕಡೆ. ಸೊ ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ನಾರ್ಮಲ್ ಹಾಕೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕಿ, ಚೆನ್ನಾಗಿ ಬರುತ್ತೆ ಟೇಸ್ಟು. ಎಣ್ಣೆ ಕಾದ ನಂತರ ಚಟ್ಪಟ ಅಂತ ಸಿಡಿದ್ಮೇಲೆ ನಾವು ಸ್ಟಫ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿಗಳನ್ನ ಹಾಕಬೇಕು ಲೋ ಫ್ಲೇಮಲ್ಲೇ. ಸೊ ಈಗ ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಿ
ನಿಮಿಷ ಫ್ರೈ ಮಾಡಿ. ನಾನಿಲ್ಲಿ ಉಳಿದಿರುವಂಥ ಸ್ಟಫಿಂಗ್ನ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಫ್ರೈ ಆಗಿದೆ. ಈಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು ಹೀರೆಕಾಯಿ, ಹಾಗಾಗಿ ಒಂದು 3 ಕಪ್ ನೀರಾದಷ್ಟು ನಾನು ಹಾಕ್ತಾಯಿದ್ದೀನಿ. ನೀವು ಹೀರೆಕಾಯಿ ಎಷ್ಟು ತೊಗೊಂಡಿರ್ತೀರೋ ಅದರ ಮೇಲೆ ನೀವು ನೋಡಿ ಹಾಕ್ಕೊಳ್ಳಿ ನೀರನ್ನ. ಸೊ ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 5ರಿಂದ 10 ನಿಮಿಷ ಇದನ್ನು ಬೇಯಿಸಬೇಕು ಚೆನ್ನಾಗಿ. ನೋಡಿ ಈ ರೀತಿ. ಇದಾದಮೇಲೆ ಸ್ವಲ್ಪ ಶೇಂಗಾ ಪುಡಿನ ಸೇರಿಸ್ತಾ ಇದ್ದೀನಿ, ಅದು ಕನ್ಸಿಸ್ಟೆನ್ಸಿ ಬರಲಿ ಅಂತ ಹೇಳಿ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೆಂದ್ಸ್ಕೋಬೇಕು. ಸೊ ಒಂದು ಕುದಿ ಬಂದಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಕಲಸಿ ಲಿಡ್ನ ಕ್ಲೋಸ್ ಮಾಡಿ. ನೋಡಿ, ಈ ರೀತಿ ಕುದಿ ಬಂದಾದಮೇಲೆ ಕಲಿಸ್ತಾನೇ ಇರಿ. 5ರಿಂದ 10 ನಿಮಿಷ ಟೈಮ್ ಒಳಗೆ 1-2 ಸರಿ ಕಲಿಸ್ತಾ ಇರಿ, ಸೊ ದಟ್ ತಳ ಹಿಡಿಯೋದಿಲ್ಲ. ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಕನ್ಸಿಸ್ಟೆನ್ಸಿ. ಒಂದು ಸಾರ್ತಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಸೊ ಇವಾಗ ನಮ್ಮ ಹೀರೆಕಾಯಿ ಪಲ್ಯ ಕಂಪ್ಲೀಟಾಗಿ ರೆಡಿ ಆಗಿದೆ ನೋಡಿ. ಇವಾಗ ಸರ್ವಿಂಗ್ ಬೌಲಲ್ಲಿ ತೊಗೊಂಡು ಸರ್ವ್ ಮಾಡೇ ಬಿಡೋಣ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದಕ್ಕೆ ನಾನು ಯಾವುದೇ ಥರ ಮಸಾಲ ಯೂಸ್ ಮಾಡಿಲ್ಲ, ಹೆಲ್ತಿ ಆಗಿದೆ. ಸೊ ಒಂದು ಸಾರಿ ನೀವು ಟ್ರೈ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇನ್ನಷ್ಟು ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ. ಸೊ ಇದನ್ನು ಚಪಾತಿ ಜೊತೆಗೆ ತಿಂದರೆ ಸಖತ್ತಾಗಿರುತ್ತೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. Like, share and subscribe for more homemade recipes. Thanks for watching.